ಮಹಿಳೆಯರು ಅಡುಗೆ ಮಾಡೋದಕ್ಕಷ್ಟೇ ಸೀಮಿತ ಅನ್ನೋ ಕಾಲ ಬದಲಾಗಿದೆ. ನಾರಿ ಶಕ್ತಿಯನ್ನ ಅಪಮಾನಗೊಳಿಸಿದ್ದವರೇ ಈಗ ಬೆರಗಾಗುವಂತೆ ಮಾಡಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ನಾರಿ ಶಕ್ತಿಯ ಅನಾವರಣ ಆಗಿದೆ. ಪ್ರಜ್ವಲ್ ರೇವಣ್ಣ ಬಂಧಿಸೋದ್ರಿಂದ ಹಿಡಿದು ಕಸ್ಟಡಿಗೆ ಪಡೆಯೋವರೆಗೂ ಎಸ್ಐಟಿ ಮಹಿಳಾ ಅಧಿಕಾರಿ ಶಕ್ತಿ ಮಾರ್ಧನಿಸಿದೆ. ಅಶ್ಲೀಲ ವಿಡಿಯೋ ಹಾಗೂ ಅತ್ಯಾಚಾರ ಪ್ರಕರಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಲಯ 6 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿದೆ. ಸಂಸದನಾಗಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದ ಪ್ರಜ್ವಲ್ ಈಗ ಎಸ್ಐಟಿ ಬೇಡಿಯಲ್ಲಿ ಬಂಧಿ. ಕತ್ತಲೆ ಜಗತ್ತಿನಲ್ಲಿ ಖುಷಿ ಅನುಭವಿಸಿದ್ದ ಪ್ರಜ್ವಲ್ ರೇವಣ್ಣ ಸುತ್ತ ಈಗ ಮಹಿಳಾ ಅಧಿಕಾರಿಗಳ ಸರ್ಪಗಾವಲಿದೆ. ಫ್ರೀ ಬರ್ಡ್ ಆಗಿದ್ದ ಪ್ರಜ್ವಲ್ ರೇವಣ್ಣ ಮಹಿಳಾ ಅಧಿಕಾರಿಗಳ ಸುಪರ್ದಿಯಲ್ಲಿ ವಿಲವಿಲ ಒದ್ದಾಡುವಂತಾಗಿದೆ. ಪ್ರಜ್ವಲ್ ಪ್ರಕರಣದಲ್ಲಿ ಮಹಿಳಾ ಅಧಿಕಾರಿಗಳ ಪಾತ್ರ. ಬಂಧನದಿಂದ ಹಿಡಿದು ವಿಚಾರಣೆವರೆಗೂ ಹೆಣ್ಮಕ್ಳೇ. 4 ಗೋಡೆಯ ಮಧ್ಯೆ ನಡೆದಿದ್ದ ವಿಡಿಯೋ ಪ್ರಕರಣ ಬಹಿರಂಗಗೊಂಡ ಬೆನ್ನಲ್ಲೇ ಸಂಸದ ಪ್ರಜ್ವಲ್ ರೇವಣ್ಣ ಜಗತ್ತು ಸುತ್ತೋಕ್ ಹೊರಟಿದ್ರು. 34 ದಿನಗಳ ಬಳಿಕ ದೇಶಕ್ಕೆ ಮರಳಿದ ಪ್ರಜ್ವಲ್ ರೇವಣ್ಣ ಬಂಧನದಿಂದ ಹಿಡಿದು ನ್ಯಾಯಾಲಯಕ್ಕೆ ಹಾಜರುಪಡಿಸುವುದು ಹಾಗೆ ವಿಚಾರಣೆ ತನಕವೂ ಮಹಿಳಾ ಅಧಿಕಾರಿಗಳ ಪಾತ್ರವೇ ದೊಡ್ಡದಿದೆ. ಎಸ್ಪಿ ಸುಮನ್ ಪನ್ನೇಕರ್ ನೇತೃತ್ವದಲ್ಲಿ ಮಹಿಳಾ ಅಧಿಕಾರಿಗಳಿಂದಾನೇ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಪ್ರಜ್ವಲ್ ರೇವಣ್ಣ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದು, ಎವಿಡೆನ್ಸ್ ಪರಿಶೀಲನೆ ಸೇರಿ ಎಲ್ಲವನ್ನೂ ಮಹಿಳಾ ಅಧಿಕಾರಿಗಳೇ ನಿಭಾಯಿಸುತ್ತಿದ್ದಾರೆ. ಮೊನ್ನೆ ಮೇ 31ರಂದು ರಾತ್ರಿ 12:45ಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಂದಿಳಿತಾ ಇದ್ದ ಹಾಗೆ ಎಸ್ಐಟಿ ಮಹಿಳಾ ಅಧಿಕಾರಿಗಳೇ ಬಂಧಿಸಿ ಕರೆತಂದಿದ್ರು. ಬೊಲೆರೋ ವಾಹನದಲ್ಲಿ ಪ್ರಜ್ವಲ್ನನ್ನ ಕರೆತರುವ ವೇಳೆ ಚಾಲಕನನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಮಹಿಳಾ ಅಧಿಕಾರಿಗಳೇ ಆಗಿದ್ರು. ಮರುದಿನ ಬೋರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ದು ಕೂಡ ಇದೇ ಮಹಿಳಾ ಅಧಿಕಾರಿಗಳ ತಂಡ. ಈ ಸಂದರ್ಭದಲ್ಲಿ ಓರ್ವ ಮಹಿಳಾ ಅಧಿಕಾರಿ ಕೈ ಹಿಡಿದು ಕರ್ಕೊಂಡು ಹೋಗೋದಕ್ಕೆ ಮುಂದಾಗಿದ್ದಕ್ಕೆ ಪ್ರಜ್ವಲ್ ರೇವಣ್ಣ ಗರಂ ಕೂಡ ಆಗಿದ್ರು. ಆರೋಪಿ ಸಂಸದನಾಗಿದ್ದು ಏನೇ ಕೊಸರಾಡಿದ್ರೂ ಪಟ್ಟು ಸಡಿಲಿಸದ ಮಹಿಳಾ ಪೊಲೀಸರು ದಿಟ್ಟತನದಿಂದ ಕರ್ತವ್ಯ ನಿಭಾಯಿಸುತ್ತಿದ್ದಾರೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಿಯೊಬ್ಬನನ್ನ ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಬಂಧಿಸಿ ಕರೆತಂದಿರುವ ವಿಚಾರ ಎಲ್ಲೆಡೆ ಸದ್ದು ಮಾಡಿತ್ತು. ಪ್ರಜ್ವಲ್ ರೇವಣ್ಣಗೆ ತೀವ್ರ ವಿಚಾರಣೆ, ತನಿಖೆಗೆ ಅಸಹಕಾರ. ಎಸ್ಐಟಿ ವಶದಲ್ಲಿರುವ ಆರೋಪಿ ಪ್ರಜ್ವಲ್ ರೇವಣ್ಣಗೆ 3ನೇ ದಿನವೂ ಮಹಿಳಾ ಪೊಲೀಸ್ ಅಧಿಕಾರಿಗಳಿಂದ ಡ್ರಿಲ್ ನಡೆದಿದೆ. ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಕೊಂಡು ಪ್ರಶ್ನೆಗಳ ಸುರಿಮಳೆಗೈಯಲಾಗ್ತಾ ಇದೆ. ಮಹಿಳಾ ಅಧಿಕಾರಿಗಳ ಗಟ್ಟಿ ಪ್ರಶ್ನೆಗಳಿಗೆ ಪ್ರಜ್ವಲ್ ತಬ್ಬಿಬ್ಬಾಗಿದ್ದು ತನಿಖೆಗೆ ಅಸಹಕಾರ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಏನೇ ಕೇಳಿದ್ರು ಸಮರ್ಪಕವಾದ ಉತ್ತರವನ್ನ ನೀಡ್ತಾ ಇಲ್ವಂತೆ. ಖುದ್ದು ಹಿರಿಯ ಅಧಿಕಾರಿಗಳೇ ವಿಚಾರಣೆ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಸರಿಯಾದ ಉತ್ತರವನ್ನ ಕೊಡ್ತಾ ಇಲ್ಲ. ಎಷ್ಟೇ ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ ನೀಡ್ತಾ ಇದ್ದು ಇದು ನನ್ನ ವಿರುದ್ಧದ ರಾಜಕೀಯ ಪಿತೂರಿ ಎಂದಷ್ಟೇ ಹೇಳ್ತಿದ್ದಾರೆ ಎನ್ನಲಾಗಿದೆ. ರಾಜ್ಯ ಸರ್ಕಾರ ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ನೀಡಿದ್ದು ಮಹಿಳಾ ಪೊಲೀಸ್ ಅಧಿಕಾರಿಗಳಿಗೆ ತನಿಖೆಯ ಜವಾಬ್ದಾರಿ ವಹಿಸಲಾಗಿದೆ. ಎಸ್ಐಟಿಯಲ್ಲಿರುವಂತಹ ಗಟ್ಟಿಗಿತ್ತಿ ಮಹಿಳಾ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದು ಪ್ರಜ್ವಲ್ ರೇವಣ್ಣ ಬಾಯಿ ಬಿಡಿಸುತ್ತಿದ್ದಾರೆ. ಒಟ್ಟಾರೆ ಮಹಿಳೆಯರನ್ನ ವೈಯಕ್ತಿಕ ತೃಷೆಗೆ ಬಳಸಿಕೊಂಡಿದ್ದ ಆರೋಪ ಎದುರಿಸ್ತಾ ಇರುವ ಪ್ರಜ್ವಲ್ ರೇವಣ್ಣಗೆ ಮಹಿಳಾ ಅಧಿಕಾರಿಗಳೇ ಪ್ರಶ್ನೆ ಮಾಡ್ತಾ ಇರೋದು ವಿಪರ್ಯಾಸವೆನಿಸಿದೆ. ಪ್ರಜ್ವಲ್ ನಿಟ್ಟೂರು, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.